ನಮಸ್ಕಾರ. ಮತ್ತೆ ನಾವಿವತ್ತು ಭೂಗೋಳಶಾಸ್ತ್ರದ ಬಗ್ಗೆ ಅದ್ಭುತವಾದ ವಿಷಯಗಳನ್ನು ತಿಳ್ಕೊಳಕ್ಕೆ ಬಂದಿದ್ವಿ. ಹಾಗಾದರೆ ಅದರ ಮುಂದುವರಿದ ಭಾಗ ಯಾವುದಂತ ಬಂದಾಗ, ನಿನ್ನೆ ನಾವು ಭೂಗೋಳಶಾಸ್ತ್ರದ ಪಾರ್ಟ್ 1 ವಿಡಿಯೋವನ್ನು ಮಾಡಿದ್ವಿ. ಅದ್ಭುತವಾಗಿ ನಮಗೆ ಒಂದು ರೆಕಮೆಂಡ್ ಬಂದಿತ್ತು. ಹಾಗಾದರೆ ಈಗ ಎರಡನೇ ಒಂದು ಪಾರ್ಟ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದು ನೋಟ್ಸ್ ಯಾವುದು ಅಂತ ಬಂದಾಗ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ, ಟಾಪರ್ಸ್ ನೋಟ್ಸ್. ಇದು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜಯವನ್ನು ಗಳಿಸಿರ್ತಕ್ಕಂಥ ನೋಟ್ಸ್ ಇದು. ಹಾಗಾಗಿ ಈ ನೋಟ್ಸನ್ನು ನಿಮಗಾಗಿ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದರಲ್ಲಿ ಈಗ ಫಸ್ಟ್ ಬರುವಂಥದ್ದು ಯಾವ ಪಾಯಿಂಟ್ ಅಂತ ಬಂದಾಗ, ಏಷ್ಯಾ ಖಂಡದ ಬಗ್ಗೆ ನಾವು ಅದ್ಭುತವಾಗಿ ವಿಷಯವನ್ನು ನೋಡ್ತಾ ಹೋಗೋಣ. ಹಾಗಾದರೆ ಏಷ್ಯಾ ಖಂಡದಲ್ಲಿ ಏನೇನು ವಿಷಯ ಇದೆ, ಹಾಗಾಗಿ ಏಷ್ಯಾದ ಖಂಡದ ಪ್ರಾದೇಶಿಕ ವಿಭಾಗಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಏನೇನಿದೆ ಏಷ್ಯಾ ಖಂಡದ ಬಗ್ಗೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ಕೇಳ್ತೀವಿ ನೋಡಿ, ಎಷ್ಟು ಅದ್ಭುತವಾದ ಮಾಹಿತಿ ಇದೆ ನಿಮಗೆ. ಒಂದೊಂದೇ ಡಿಟೇಲ್ ನಾವು ಮಾಹಿತಿ ನೋಡ್ತಾ ಹೋಗೋಣ. ಹಾಗಾದರೆ ನೋಡಿ, ಇದು ಏಷ್ಯಾ ಖಂಡದ ಬಗ್ಗೆ ಮಾಹಿತಿ ಅಂತ ಬಂದಾಗ ಫಸ್ಟ್ ಪಾಯಿಂಟ್ ಅಂತ ಬಂದಾಗ ನಾನು ಸ್ವಲ್ಪ ಜೂಮ್ ಮಾಡಿ ಒಂದೊಂದೇ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ನೋಡಿ, ಇಲ್ಲಿ ಇದು ಏನಂತ ಬಂದಾಗ ಪ್ರಮುಖವಾಗಿ ನೈಋತ್ಯ ಏಷ್ಯಾ ಅಂತ ಕರ್ಕೊಳ್ತೀವಿ, ಸೌತರ್ನ್ ಏಷ್ಯಾ ಅಂತೀವಿ. ಇದು ಸೌದಿ ಅರೇಬಿಯಾದಿದೆ, ಅದರಲ್ಲಿ ಇರಾನ್ ಇದೆ, ಇರಾಕ್ ಇದೆ, ಇಸ್ರೇಲ್ ಇದೆ, UAE ಇದೆ. ಮತ್ತು ಇಂಪಾರ್ಟೆಂಟ್ ಅಂತ ಬಂದಾಗ ಮಧ್ಯ ಏಷ್ಯಾ ಅಂತ ಬಂದಾಗ ಮಧ್ಯ ಏಷ್ಯಾದಲ್ಲಿ ಏನಿದೆ, ಕಜಕಿಸ್ತಾನ ಇದೆ, ಉಜ್ಬೇಕಿಸ್ತಾನ ಇದೆ. ಮತ್ತು ಇಂಪಾರ್ಟೆಂಟ್ ಇದರಲ್ಲಿ ಏನಂತ ಬಂದಾಗ ಇಂಪಾರ್ಟೆಂಟಾಗಿ ದಕ್ಷಿಣ ಏಷ್ಯಾ ಅಂತ ಕರ್ಕೊಳ್ತೀವಿ. ದಕ್ಷಿಣ ದೇಶದಿಂದ ಬಂದು ಭಾರತ ಇದೆ, ಪಾಕಿಸ್ತಾನ ಇದೆ, ಬಾಂಗ್ಲಾದೇಶ ಇದೆ, ನೇಪಾಳ ಇದೆ, ಭೂತಾನ್ ಇದೆ, ಶ್ರೀಲಂಕಾ ಇದೆ, ಮಾಲ್ಡೀವ್ಸ್ ಇದೆ. ಅದರಲ್ಲಿ ದಕ್ಷಿಣ ಏಷ್ಯಾದ ಜನಸಂಖ್ಯೆ ಎಷ್ಟು ಅಂದರೆ 1.4 ಅಂತ ಇದೆ ನೋಡಿ, ಇಂಪಾರ್ಟೆಂಟಾಗಿ. ನೆಕ್ಸ್ಟ್ ಆಗ್ನೇಯ ಏಷ್ಯಾ ಅಂತ ಬಂದಾಗ ಆಗ್ನೇಯ ಏಷ್ಯಾದಲ್ಲಿ ಏನಿದೆ ಅಂದರೆ ಮಯನ್ಮಾರ್ ಇದೆ, ಥೈಲ್ಯಾಂಡ್ ಇದೆ, ಸಿಂಗಾಪುರ ಇದೆ, ಇಂಡೋನೇಷ್ಯಾ ಇದೆ ಮತ್ತು ಫಿಲಿಪೈನ್ಸ್ ಇದೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ನಿಮಗೆ ಪೂರ್ವ ಏಷ್ಯಾ ಇದೆ. ಪೂರ್ವ ಏಷ್ಯಾದಲ್ಲಿ ಅಂದರೆ ಚೀನಾ ಇದೆ, ಜಪಾನ್ ಇದೆ, ಉತ್ತರ ಕೊರಿಯಾ ಇದೆ, ದಕ್ಷಿಣ ಕೊರಿಯಾ ಇದೆ, ತೈವಾನ್ ಇದೆ, ಮಂಗೋಲ್ ಇದೆ. ಹಾಗಾದರೆ ಏಷ್ಯಾದಲ್ಲಿ ಕಂಡುಬರುವಂಥ ಪ್ರಾದೇಶಿಕ ವಿಭಾಗಗಳು ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಒಂದು ನೈಋತ್ಯ ಏಷ್ಯಾ, ಮಧ್ಯ ಏಷ್ಯಾ, ಪೂರ್ವ ಏಷ್ಯಾ, ಆಗ್ನೇಯ ಏಷ್ಯಾ, ಅದರ ಜೊತೆಗೆ ದಕ್ಷಿಣ ಏಷ್ಯಾ. ಭಾರತ ಎಲ್ಲಿದೆ ಅಂದರೆ ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುತ್ತೆ. ಅದರಲ್ಲಿ ಭಾರತ ಇಂಪಾರ್ಟೆಂಟ್ ಅಂತ ನೋಡ್ತೀವಿ. ಭಾರತನಿದೆ, ಪಾಕಿಸ್ತಾನ ಇದೆ, ಬಾಂಗ್ಲಾದೇಶ, ನೇಪಾಳ, ಭೂತಾನ್ ಇದೆ, ಜೊತೆಗೆ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಇಲ್ಲಿ ಏನು ಕಂಡುಬರ್ತವೆ, ಮಧ್ಯ ಏಷ್ಯಾದಲ್ಲಿ ಕಂಡುಬರ್ತವೆ, ದಕ್ಷಿಣ ಏಷ್ಯಾದಲ್ಲಿ ಕಂಡುಬರ್ತವೆ. ಇದು ಏಷ್ಯಾದಲ್ಲಿ ಕಂಡುಬರುವಂಥ ಕೆಲವೊಂದು ದೇಶಗಳ ಬಗ್ಗೆ ನಾವು ಮಾಹಿತಿಯನ್ನು ನೋಡ್ಕೊಂಡ್ವಿ. ಹಾಗಾದರೆ ಈಗ ಮತ್ತೇನಂತ ಬಂದಾಗ ಇಲ್ಲಿ ಏಷ್ಯಾದ ಪ್ರಮುಖ ಪರ್ವತಗಳು ಮತ್ತು ನದಿಗಳ ಬಗ್ಗೆ ನಾವು ಮಾಹಿತಿ ನೋಡ್ತಾ ಹೋಗೋಣ. ಏನೇನಿದೆ ಪರ್ವತಗಳು ಮತ್ತು ನದಿಗಳು ಅಂತ ಬಂದಾಗ ಫಸ್ಟು ನಾವೇನು ಮಾಡೋಣ ಅಂದರೆ ಈ ಒಂದು ಪರ್ವತಗಳು ಮತ್ತು ಪ್ರಸ್ಥಭೂಮಿಗಳ ಬಗ್ಗೆ ನೋಡ್ತಾ ಹೋಗೋಣ. ಏನಾಗಾದರೆ ಪರ್ವತಗಳು ಪ್ರಸ್ಥಭೂಮಿಗಳಂದರೆ ಏನಂತ ನೋಡಿ, ತುಂಬ ಚೆನ್ನಾಗಿ ನೀವು ಮಾಹಿತಿ ಕೊಡ್ತಾ ಇದ್ದೀನಿ ನಾನು. ಹಿಮಾಲಯ ಪರ್ವತ ಶ್ರೇಣಿ ಇದೆ. ಇಲ್ಲಿ ವಿಶ್ವದ ಅತ್ಯಂತ ಎತ್ತರವಾದ ಶ್ರೇಣಿ ಯಾವುದಂದರೆ ಹಿಮಾಲಯ ಪರ್ವತ ಶ್ರೇಣಿ ಅಂತೀವಿ. ಅತ್ಯುನ್ನತ ಶಿಖರ ಅಂತ ಕರ್ಕೊಳ್ತೀವಿ ಎವರೆಸ್ಟ್ ಶಿಖರವನ್ನು ನೋಡಿ, 8850 ಮೀಟರ್ ಎತ್ತರ ಇದೆ. ಹಾಗಾದರೆ ಟಿಬೇಟ್ ಪ್ರಸ್ಥಭೂಮಿ ಏನಿದೆ ವಿಶ್ವದ ಅತಿ ದೊಡ್ಡ ಪ್ರಸ್ಥಭೂಮಿ ಅಂತ, ಇದನ್ನು ಪ್ರಪಂಚದ ಮೇಲ್ಛಾವಣಿ ಅಂತ ಕರೀತಾರೆ ಟಿಬೇಟ್ ಭೂಮಿಯನ್ನು. ನೋಡಿ, ಹಾಗಾದರೆ ಟಿಬೇಟ್ ಭೂಮಿಯನ್ನು ಪ್ರಪಂಚದ ನೋಡಿ ಎತ್ತರದ ಮೇಲ್ಛಾವಣಿ ಅಂತ ಕರ್ಕೊಳ್ತೀವಿ. ಇನ್ನು ರೂಫ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ ಟಿಬೇಟ್ ಪ್ರಸ್ಥಭೂಮಿಯನ್ನು. ಇನ್ನು ಪಾಮೀರ್ ಗಂಟು ಅಂತ ಒಂದಿದೆ ನೋಡಿ, ಎಷ್ಟು ಅದ್ಭುತವಾದ ಮಾಹಿತಿ ಇದೆ ನಮಗೆ. ಪಾಮೀರ್ ಗಂಟು ಅಂತ ಬಂದಾಗ ಏಷ್ಯಾದ ಪ್ರಮುಖ ಶ್ರೇಣಿಗಳ ಕೇಂದ್ರ ಅಂತ ಕರ್ಕೊಳ್ತಾ ಹೋಗ್ತೀವಿ. ಪಾಮೀರ್ ಗಂಟನ್ನು ನಾವೇನು ಕರ್ಕೊಳ್ತೀವಿ, ಏಷ್ಯಾದ ಪ್ರಮುಖ ಪರ್ವತ ಶ್ರೇಣಿಗಳ ಕೇಂದ್ರ. ನೋಡಿ, ಇಲ್ಲಿ ಅನೇಕ ಪರ್ವತಗಳು ಕಂಡುಬರ್ತವೆ. ಅದಕ್ಕೆ ಪಾಮೀರ್ ಗಂಟುವನ್ನು ನಾವು ಏನಂತ ಕರಿತೀವಿ, ಪರ್ವತ ಶ್ರೇಣಿಗಳ ಒಂದು ಕೇಂದ್ರ ಅಂತ ಕರಿತಾ ಹೋಗ್ತೀವಿ. ಈಗ ಪ್ರಮುಖ ನದಿಗಳ ಬಗ್ಗೆ ಏಷ್ಯಾದಲ್ಲಿ ಕಂಡುಬರುವಂಥ ಪ್ರಮುಖ ನದಿಗಳು ಯಾಂಗ್ಟ್ಸೆ ಅಂತ ಕರಿತೀವಿ. ಇದು ಏಷ್ಯಾ ಖಂಡದ ಅತ್ಯುನ್ನತ ಉದ್ದವಾದ ನದಿ. ಇದು ಯಾವುದು, ಯಾಂಗ್ಟ್ಸೆ ಅಂತ ಕರ್ಕೊಳ್ತೀವಿ. ಇದು ಏಷ್ಯಾ ಖಂಡದ ಅತ್ಯುನ್ನತ ಉದ್ದವಾದ ನದಿ ಅಂತ ಕರ್ಕೊಳ್ತೀವಿ. ಇನ್ನು ಹುಯಾಂಗೋ ಅಂತ ಇದೆ ನೋಡ್ರಿ, ಇದನ್ನು ಚೀನಾದ ಕಣ್ಣೀರು ನದಿ ಅಂತ ಕರ್ಕೊಳ್ತೀವಿ. ಸಾರ್ವ್ ಆಫ್ ಚೀನಾ ಅಂತ ಇದನ್ನು ಕರೀತಾರೆ ನೋಡಿ. ಈಗ ಸಿಂಧೂ ನದಿ ಬಗ್ಗೆ ಮಾತಾಡೋದಾದರೆ, ಸಿಂಧೂ ಮತ್ತು ಗಂಗಾ ನದಿ ಏನಿದ್ದಾವೆ ಇವು ದಕ್ಷಿಣ ಏಷ್ಯಾದ ಪ್ರಮುಖ ನದಿಗಳು. ಮೆಕಾಂಗ್ ಅಂತ ಏನಿದೆ ಆಗ್ನೇಯ ಏಷ್ಯಾದ ಪ್ರಮುಖ ಜೀವನಾಡಿ ಅಂತ ಇದನ್ನ ಕರಿತಾ ಹೋಗ್ತೀವಿ. ಹಾಗಾದರೆ ನಮಗೆ ಏಷ್ಯಾ ಖಂಡದಲ್ಲಿ ಏನು ಮಾಹಿತಿ ಗೊತ್ತಾಯಿತು, ಪರ್ವತಗಳು ಗೊತ್ತಾಯಿತು. ಪರ್ವತದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ, ಮತ್ತು ಶಿಖರ ಅಂತ ಬಂದಾಗ ಅತ್ಯುನ್ನತ ಶಿಖರ ಎವರೆಸ್ಟು. ಇನ್ನು ಇಂಪಾರ್ಟೆಂಟ್ ಅಂತ ಬಂದಾಗ ಹಿಮಾಲಯ ಪರ್ವತ ಎತ್ತರದ್ದು ಟಿಮತಿ ಶಿಖರ ಎವರೆಸ್ಟು. ಟಿಬೇಟ್ ಪ್ರಸ್ಥಭೂಮಿ ಇಲ್ಲಿ ಮೇಲ್ಛಾವಣಿ ಅಂತ ಕರ್ಕೊಳ್ತೀವಿ. ಪಾಮೀರ್ ಗಂಟು ಇದು ಪರ್ವತ ಶ್ರೇಣಿಗಳ ಕೇಂದ್ರ ಅಂತ. ಇನ್ನು ನದಿಗಳು ಬಂದಾಗ ಯಾಂಗ್ಟ್ಸೆ, ಹುಯಾಂಗೋ, ಸಿಂಧೂ ಮತ್ತು ಗಂಗಾ ನದಿ, ಮೆಕಾಂಗ್ ನದಿಗಳ ಬಗ್ಗೆ ನಾವು ಮಾಹಿತಿ ನೋಡ್ಕೊಂಡಿವಿ. ಈಗ ಮತ್ತೇನು ಮಾಹಿತಿ ನೋಡ್ಕೊಳ್ತೀವಿ, ಈಗ ಏಷ್ಯಾದ ವಿಶಿಷ್ಟ ಸಂಗತಿಗಳ ಬಗ್ಗೆ ನಾವು ಮಾಹಿತಿ ನೋಡ್ತಾ ಹೋಗೋಣ. ಏನೇನಿದೆ ಹಾಗಾದರೆ ಅಂತ, ಏಷ್ಯಾದ ವಿಶಿಷ್ಟ ಸಂಗತಿಗಳು ಮತ್ತು ಲಕ್ಷಣಗಳು ಅಂತ ನೋಡಿರಿ. ವಿಶಿಷ್ಟ ಭೌಗೋಳಿಕ ಸಂಗತಿಗಳು ಅಂತ ಬಂದಾಗ ಕ್ಯಾಸ್ಪಿಯನ್ ಸಮುದ್ರ ಏನಿದೆ ಪ್ರಪಂಚದ ಅತಿ ದೊಡ್ಡ ಭೂಕುಸಿತ ಸರೋವರ ಅಂತ ಕರಿತೀವಿ ಇದನ್ನ. ಇನ್ನು ಬೈಕಲ್ ಸರೋವರ ಏನಿದೆ ಪ್ರಪಂಚದ ಅತ್ಯಂತ ಆಳವಾದ ಮತ್ತು ಹಳೆಯ ನೀರಿನ ಸರೋವರ ಅಂತ ಕರಿತೀವಿ ಬೈಕಲ್ ಸರೋವರವನ್ನು. ಅದರಲ್ಲಿ ಇಂಪಾರ್ಟೆಂಟಾಗಿ ಈ ಮೌಸ್ರಿಮ್ ಅಂತ ಐತೆ ನೋಡಿರಿ, ಮೌಸ್ರಿನಾಮ್ ಅಂತ ಕರಿತೀವಿ. ಇದು ಪ್ರಪಂಚದ ಅತ್ಯಂತ ಎತ್ತರವಾದ ಮಳೆ ಹೆಚ್ಚು ಬೀಳುವ ಪ್ರದೇಶ ಅಂದರೆ ಮೌಸಿನ್ ರಾಮ್ ಅಂತ ಕರ್ಕೊಳ್ತೀವಿ. ಇದು ಭಾರತದಲ್ಲಿದೆ. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೌಸಿನ್ ರಾಮ್ ಅಂತ ಕರ್ಕೊಳ್ತೀವಿ. ಇನ್ನು ಮರುಭೂಮಿಗಳು ಯಾವಿದಾವಾಗಾದರೆ ನೋಡಿರಿ, ಮರುಭೂಮಿಗಳು ಅರೇಬಿಯನ್ ಇದೆ,
ಥಾರ್ ಮರುಭೂಮಿ ಇದೆ, ಗೋಬಿ ಮರುಭೂಮಿ ಇದೆ. ಅರಬ್ಬಿ ಮರುಭೂಮಿಗಳು. ಮತ್ತು ದ್ವೀಪಗಳು ಯಾವ್ಯಾವಿದೆ? ಕುರಿಲ್ ದ್ವೀಪ ಇದೆ, ಹೊನ್ನೋ ಇದೆ, ಬೊರಿನೋ ಇದೆ, ಸುಮಾತ್ರ ಇದೆ, ಜಾವ ಮತ್ತು ಶ್ರೀಲಂಕಾ ದ್ವೀಪಗಳು ಕಂಡುಬರ್ತವೆ. ಇನ್ನು ಪ್ರಮುಖ ನಗರಗಳು ಯಾವಿದಾವೆ ಇಲ್ಲಿ ಅಂತ ಬಂದಾಗ ಪ್ರಮುಖವಾಗಿ ನವದೆಹಲಿ ಇದೆ, ಟೋಕಿಯೋ ಇದೆ, ಬೀಜಿಂಗ್ ಇದೆ, ಸಿಂಗಾಪುರ ಇದೆ, ದುಬೈ ಇದೆ. ಇವು ಪ್ರಮುಖ ನಗರಗಳು ಅಂತೇಳಿ ನಾವು ಕರಿತಾ ಹೋಗ್ತೀವಿ ಏಷ್ಯಾ ಖಂಡದ್ದು. ಹಾಗಾದರೆ ನಾವು ಏಷ್ಯಾ ಖಂಡದ ಬಗ್ಗೆ ಮಾಹಿತಿ ನೋಡ್ಕೊಂಡ್ವಿ. ಈಗ ನೆಕ್ಸ್ಟು ಟಾಪರ್ ನೋಟ್ಸಲ್ಲಿ ಮತ್ತೊಂದು ನಮಗೆ ದೇಶ ಖಂಡ ಕಾಣುತ್ತೆ, ಆಫ್ರಿಕಾ ಖಂಡ ಅಂತ ಕರ್ಕೊಳ್ತೀವಿ. ಇದರ ಒಂದು ವಿಸ್ತೀರ್ಣದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ವಿಸ್ತೀರ್ಣ ಏನಿದೆ ಅಂತ ಬಂದಾಗ ನೋಡಿ, ವಿಸ್ತೀರ್ಣ 20.3% ವಿಸ್ತೀರ್ಣ ಇದೆ ಪ್ರಪಂಚದಲ್ಲಿ. ಇದು ಜನಸಂಖ್ಯೆ ಅಂತ ಬಂದಾಗ 15.69 ಇದೆ. ಇನ್ನು ಅಕ್ಷಾಂಶ ರೇಖಾಂಶದ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ, ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ತಾ ಹೋಗಿ. ಈಗ ನೆಕ್ಸ್ಟ್ ಏನೇನಿದೆ ಮಾಹಿತಿ ಅಂತ ಬಂದಾಗ ಒಂದೊಂದೇ ಡಿಟೇಲ್ ಮಾಹಿತಿ ನೋಡೋಣ. ಆಫ್ರಿಕಾದ ಪ್ರಸ್ಥಭೂಮಿ ಇದು ಇಡೀ ಖಂಡವನ್ನೇ ಒಂದು ದೊಡ್ಡ ಪ್ರಸ್ಥಭೂಮಿಯನ್ನಾಗಿ ಹಾಗಾದರೆ ಆಫ್ರಿಕಾದ ಪ್ರಸ್ಥಭೂಮಿ ಏನಿದೆ ಇಡೀ ಖಂಡವನ್ನೇ ಒಂದು ದೊಡ್ಡ ಪ್ರಸ್ಥಭೂಮಿಯಾಗಿದೆ. ಅತ್ಯುನ್ನತ ಬಿಂದು ಯಾವುದಂತ ಬಂದಾಗ ಕಿಲಿಮಂಜಾರೋ ಏನಿದೆ ಇದು 5895 ಮೀಟರ್ ಉದ್ದ ಇದೆ ಕಿಲಿಮಂಜಾರೋ. ಇನ್ನು ಅತ್ಯಂತ ಆಳವಾದ ಬಿಂದು ಯಾವುದಂತ ಬಂದಾಗ ಅಸಾದ್ ಸರೋವರ ಅಂತ ಏನು ಕರಿತೀವಿ ಅಥವಾ ಲೋಕ್ ಅಸಲ್ ಅಂತ ಕರ್ಕೊಳ್ತೀವಿ. 156.1 ಮೀಟರ್ ಆಳ ಇದೆ ಸರೋವರ. ಹಾಗಾದರೆ ನೆಕ್ಸ್ಟ್ ಅಂತ ಬಂದಾಗ ಇಲ್ಲಿ ಸಾಗರಗಳು ಅಂತ ಬಂದಾಗ ಹಿಂದೂ ಮಹಾಸಾಗರ, ಕೆಂಪು ಸಮುದ್ರ, ಅಟ್ಲಾಂಟಿಕ್ ಮಹಾಸಾಗರ, ಮೆಡಿಟೇರಿಯನ್ ಸಮುದ್ರವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆನಾ? ಹಾಗಾದರೆ ಡೀಟೇಲ್ ಮಾಹಿತಿ ನಾವು ನೋಡ್ಕೊಳ್ತಾ ಇದ್ದೀವಿ ಆಫ್ರಿಕಾ ಖಂಡದ್ದು. ಇನ್ನು ಆಫ್ರಿಕಾ ಖಂಡದ ಲಕ್ಷಣಗಳನ್ನು ನೋಡೋದಾದರೆ ಮರುಭೂಮಿಗಳು, ಪರ್ವತಗಳು ಮತ್ತು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮರುಭೂಮಿ ಅಂದರೆ ಯಾವುದು? ಮರುಭೂಮಿ ಅಂದರೆ ಸಾರಾ ಮರುಭೂಮಿ. ಇದು ವಿಶ್ವದ ಅತಿ ದೊಡ್ಡ ಬಿಸಿ ನೀರಿನ ಮರುಭೂಮಿ ಅಂತ ಕರ್ಕೊಳ್ತೀವಿ. ಇನ್ನು ಕಲಾಹರಿ ಮರುಭೂಮಿ ಇದೆ, ನಬಿ ಮರುಭೂಮಿ ಸಹಿತ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಇನ್ನು ಪರ್ವತಗಳು ಅಂತ ಬಂದಾಗ ಅಟ್ಲಾಸ್ ಪರ್ವತಗಳು, ಟ್ರಾಕನ್ಸ್ ಪರ್ವತಗಳು, ಕಿಲಿಮಂಜಾರೋ ಪರ್ವತಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಸರೋವರಗಳು ಮತ್ತು ದ್ವೀಪಗಳ ಬಗ್ಗೆ ಮಾತಾಡ್ತೀವಿ. ನೋಡಿ, ಆಫ್ರಿಕಾದಲ್ಲಿ ಸರೋವರ ಮತ್ತು ಜಲಸಂಧಿಗಳು, ದ್ವೀಪಗಳ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಸರೋವರಗಳು ಅಂತ ಬಂದಾಗ ಇಂಪಾರ್ಟೆಂಟು ವಿಕ್ಟೋರಿಯಾ ಸರೋವರ, ಟಾಂಗಾನಿಕಾ ಸರೋವರ, ಮಲಾವಿ ಸರೋವರ, ಚಾಡು ಸರೋವರ ಇದೆ. ಇನ್ನು ಜಲಸಂಧಿಗಳು ಏನಿದೆ ಆಫ್ರಿಕಾದಲ್ಲಿ ಅಂದರೆ ಬಾಲ್ ಎಲ್ ಮಂಡೇಬ್ ಅಂತ ಇದೆ. ಜಿಬ್ರಾಲ್ಟರ್ ಜಲಸಂಧಿ ಇಲ್ಲೇ ಕಂಡುಬರುತ್ತೆ. ನೋಡಿ, ಜಿಬ್ರಾಲ್ಟರ್ ಅಂತ ಹೇಳ್ತೀವಲ್ಲ, ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಇನ್ನೆಷ್ಟು ಬರೋದು ಯಾವುದಂತ ಬಂದಾಗ ದ್ವೀಪಗಳು ಅಂತ ಬಂದಾಗ ಮಡಗಾಸ್ಕರ್ ದ್ವೀಪ ಇಲ್ಲಿ ಕಂಡುಬರುತ್ತೆ. ನೋಡಿ, ಅತಿ ಇಂಪಾರ್ಟೆಂಟ್ ದ್ವೀಪ ಇದು ಮಡಗಾಸ್ಕರ್. ಇನ್ನು ಕೇಪ್ ವರ್ಡೆ ಅಂತ ಕರ್ಕೊಳ್ತೀವಿ. ಇನ್ನು ಮಾರಿಷಸ್ ಅಂತ ಕರ್ಕೊಳ್ತೀವಿ. ಸೆಷೆಲ್ಸ್ ದ್ವೀಪಗಳು ಇಲ್ಲಿ ಕಂಡುಬರ್ತವೆ. ಈಗ ನೆಕ್ಸ್ಟ್ ಬರುವಂಥದ್ದು ಉತ್ತರ ಅಮೇರಿಕಾ ಖಂಡ ಅಂತ ಕರ್ಕೊಳ್ತೀವಿ. ಏನಿದೆ ಮಾಹಿತಿ ಅಂತ ನೋಡ್ತಾ ಹೋಗೋಣ. ಉತ್ತರ ಅಮೇರಿಕಾ ಖಂಡ ಅಂತ ಬಂದಾಗ ಇಲ್ಲಿ ಅತಿ ಮುಖ್ಯ ನಾರ್ತ್ ಅಮೇರಿಕಾ ಅಂತ ಕರ್ಕೊಳ್ತೀವಿ. ಜನಸಂಖ್ಯೆ 16.5% ಇದೆ ಮತ್ತು ವಿಸ್ತೀರ್ಣ 16.5 ಇದೆ. ಜನಸಂಖ್ಯೆ ಬಂದು 4.88 ಇದೆ. ಇನ್ನು ಅಕ್ಷಾಂಶ ರೇಖಾಂಶದ ಬಗ್ಗೆ ಮಾಹಿತಿ ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ಇದರಲ್ಲಿ ಏನೇನಿದೆ ಅಂತ ನೋಡ್ಕೊಳ್ತಾ ಹೋಗೋಣ. ಅತ್ಯುತ್ತಮವಾದ ವಿಷಯಗಳನ್ನು ಮಾತ್ರ ತಿಳ್ಕೊಳ್ತಾ ಹೋಗೋಣ. ನಾವು ಏನಿದೆ ಅಂತ ನಾವು ಡಿಟೇಲ್ ಮಾಹಿತಿಯನ್ನು ತೊಗೊಂಬೋಣ. ನೋಡಿ, ಇಲ್ಲಿ ಪ್ರಮುಖವಾಗಿ ಇದು ಪಶ್ಚಿಮ ಗೋಳಾರ್ಧದ ಉತ್ತರಾಖಂಡದಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಕೇಂದ್ರ ಮೈದಾನಗಳು ಅಂತ ಬಂದಾಗ ಪೂರ್ವದಲ್ಲಿ ಕಿರಿಯ ಪರ್ವತ ಶ್ರೇಣಿಗಳು ಮತ್ತು ಮಧ್ಯಮದಲ್ಲಿ ವಿಶಾಲ ಮೈದಾನಗಳನ್ನು ಇದು ಹೊಂದಿರುವಂಥದ್ದು. ಅದರಲ್ಲಿ ಇಂಪಾರ್ಟೆಂಟಾಗಿ ಕರಾವಳಿ ಪ್ರದೇಶ ಅಂತ ಕರ್ಕೊಳ್ತೀವಿ. ಕೆನಡಾ ವಿಶ್ವದಲ್ಲಿ ಅತ್ಯಂತ ಕರಾವಳಿಯನ್ನು ಹೊಂದಿರುವಂಥ ದೇಶ. ನೋಡೋದಾದರೆ ಕೆನಡಾವು ವಿಶ್ವದ ಅತ್ಯಂತ ಉದ್ದವಾದ ಕರಾವಳಿಯನ್ನು ಹೊಂದಿರುವಂಥದ್ದು. ಅದು ನೋಡಿ 7,20,280 ಇದೆ. 7,02,80 ಕಿಲೋಮೀಟ್ರು ನೋಡಿ ಕರಾವಳಿಯನ್ನು ಹೊಂದಿರತಕ್ಕಂಥ ದೇಶ ಯಾವುದಂತ ಬಂದಾಗ ಕೆನಡಾ ದೇಶ. ನೋಡಿ, ಕೆನಡಾ ಅತ್ಯುನ್ನತ ಕರಾವಳಿ ಹೊಂದಿರತಕ್ಕಂಥ ದೇಶ ಯಾವುದು? ಕೆನಡಾ. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಎಕ್ಸಾಮ್ ಪಾಯಿಂಟ್ ಇದು. ನೆಕ್ಸ್ಟು ಅತ್ಯುನ್ನತವಾದ ಬಿಂದು ಅಂತ ಬಂದಾಗ ಮೆಕೆನ್ಲಿ ಅಂತ ಕರ್ಕೊಳ್ತೀವಿ. 6,194 ಮೀಟರ್ ಇದೆ. ಇನ್ನು ಅತ್ಯುನ್ನತ ತಗ್ಗು ಪ್ರದೇಶ ಅಂತ ಬಂದಾಗ ಡೆತ್ ವ್ಯಾಲಿ ಅಂತ ಕರಿತೀವಿ. ಇದು -8.5 ಮೀಟರ್ ಉದ್ದ ಇರುವಂಥದ್ದು. ಓಕೆನಾ? ಈಗ ನೆಕ್ಸ್ಟ್ ಬರುವಂಥ ಒಂದು ಕಾನ್ಸೆಪ್ಟ್ ಅಂತ ಬಂದಾಗ ಆಫ್ರಿಕಾದ ಉತ್ತರ ಅಮೇರಿಕಾದ ಪ್ರಮುಖ ಲಕ್ಷಣಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಇನ್ನು ಉತ್ತರ ಅಮೇರಿಕಾದ ಲಕ್ಷಣಗಳು ಅಂತ ಬಂದಾಗ ಸರೋವರಗಳು. ಇಲ್ಲಿ ನೋಡ್ರಿ, ಪ್ರಮುಖವಾಗಿ ಸುಪೇರಿಯರ್ ಸರೋವರ ಕಂಡುಬರುತ್ತೆ. ಇದು ವಿಶ್ವದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಅಂತ ಕರ್ಕೊಳ್ತೀವಿ. ಇದು ಉತ್ತರ ಅಮೇರಿಕಾದಲ್ಲಿ ಕಂಡುಬರ್ತಕ್ಕಂಥದ್ದು. ಇನ್ನು ಯುರಾನು, ಮಿಚಿಗನ್ನು, ಈರಿ, ಒಂಟಾರಿಯೋ ಇವೆಲ್ಲ ಅಲ್ಲೇ ಕಂಡುಬರ್ತವೆ. ಇನ್ನು ನದಿಗಳು ಯಾವ ಕಂಡುಬರ್ತವೆ? ಮಿಸಿಸಿಪಿ ನದಿ, ಮಿಸೋರಿ ನದಿ, ಸೇಂಟ್ ಲಾರೆನ್ಸ್, ಕೊಲಾರಡೋ, ಹಡ್ಸನ್ ನದಿ. ಆಮೇಲೆ ನೆಕ್ಸ್ಟ್ ಅದ್ರ ಜೊತೆಗೆ ಪರ್ವತಗಳು ಅಂತ ಬಂದಾಗ ರಾಕೀಸ್ ಪರ್ವತ, ಅಪಲಾಚಿ ಪರ್ವತ, ಅಲಾಸ್ಕಾ ರೇಂಜ್ ಪರ್ವತ, ಕೊಲಾರಡೋ ಪರ್ವತ, ಮೆಕ್ಸಿಕನ್ ಪ್ರಸ್ಥಭೂಮಿಗಳು ಇಲ್ಲಿ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮರುಭೂಮಿಗಳು ಅಂತ ನೋಡ್ತೀವಿ. ಚಿವಾಹುನ್ ಮರುಭೂಮಿ, ಕೊಲಾರಾಡೋ ಮರುಭೂಮಿ, ಇನ್ನು ಮೊಜಾಬೆ ಮರುಭೂಮಿ ಇಲ್ಲಿ ಕಂಡುಬರ್ತವೆ. ಇನ್ನು ಸಾಗರಗಳು ಯಾವ ಕಂಡುಬರ್ತವೆ ಅಂತ ಬಂದಾಗ ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಆರ್ಕ್ಟಿಕ್ ಸಾಗರಗಳು, ಮೆಕ್ಸಿಕೋ ಕೊಲ್ಲಿ ಮತ್ತು ಹಡ್ಸನ್ ಕೊಲ್ಲಿಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಲ್ಯಾಟಿನ್ ಅಮೇರಿಕಾ ಅಂತ ಬಂದಾಗ ಮತ್ತು ಕೆರಿಬಿಯನ್ ಅಂತ ನೋಡ್ತಾ ಹೋಗ್ತೀವಿ. ಇವು ಯಾವ ಅಂತ ಬಂದಾಗ ವಿಸ್ತೀರ್ಣ ಬಂದು 12%, ಜನಸಂಖ್ಯೆ ಬಂದು 8.5
5%. ಇಲ್ಲಿ ಏನು ನೋಡ್ತೀವಿ ಸರ್ ಹಾಗಾದರೆ ನಾವು ಲ್ಯಾಟಿನ್ ಅಮೇರಿಕಾ ಅಥವಾ ಕೆರಿಬಿಯನ್ ಅಮೇರಿಕಾದಲ್ಲಿ ನೋಡ್ತೀವಿ ಹಾಗಾದ್ರೆ ಏನು ಕಾನ್ಸೆಪ್ಟ್ ಇದೆ ಅಂತ ಬಂದಾಗ ಪರ್ವತಗಳು ಅಂತ ಬಂದಾಗ ಆ್ಯಂಡೀಸ್ ಪರ್ವತ ಇಲ್ಲಿ ಕಂಡುಬರುತ್ತೆ. ಅದ್ಭುತವಾದ ಪರ್ವತ. ದಕ್ಷಿಣ ಅಮೇರಿಕಾದ ಉದ್ದಕ್ಕೂ ಹರಡಿರುವಂಥ ಪ್ರಪಂಚದ ಅತ್ಯಂತ ಉದ್ದವಾದ ಪರ್ವತ ಶ್ರೇಣಿ ಯಾವುದಂದರೆ ಆ್ಯಂಡೀಸ್ ಪರ್ವತ ಶ್ರೇಣಿ ಅಂತ. ಇನ್ನು ಅತ್ಯುನ್ನತ ಬಿಂದು ಅಂತ ಬಂದಾಗ ಅಕನುವಗುವಾ ಅಂತ ಬರುತ್ತೆ. ಇದು 6 ಅಂದರೆ 6960 ಮೀಟರ್ ಹತ್ರ ಇರ್ತಕ್ಕಂಥದ್ದು ಅಕನುವಗುವಾ ಬಿಂದು ಅಂತ ಕರ್ಕೊಳ್ತೀವಿ. ಇನ್ನು ಅತ್ಯಂತ ತಗ್ಗು ಪ್ರದೇಶ ಅಂತ ಬಂದಾಗ ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ ಮತ್ತು ಕೆರಿಬಿಯನ್ ಸಮುದ್ರವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಂಪಾರ್ಟೆಂಟ್ ಅಂತ ಬಂದಾಗ ಇಲ್ಲಿ ನೋಡಿ ಪ್ರಮುಖವಾಗಿ ಲ್ಯಾಟಿನ್ ಅಮೇರಿಕಾದ ಭೌಗೋಳಿಕ ಲಕ್ಷಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಏನೇನಿದೆ ಹಾಗಾದರೆ ಇಲ್ಲಿ ಜಲಮೂಲಗಳೇನು, ಭೂಭಾಗಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಜಲಮೂಲಗಳು ಅಂತ ಬಂದಾಗ ಸರೋವರಗಳು, ಇಲ್ಲಿ ಮರಕೈಬೋ ಅಂತ ಬರುತ್ತೆ. ಇನ್ನು ಸರೋವರ ಅಂತ ಬಂದಾಗ ಇಂಪಾರ್ಟೆಂಟ್ ಟಿಟಿಕಾಕ ಸರೋವರ ಬರುತ್ತೆ. ಇನ್ನೆಷ್ಟು ಜಲಸಂಧಿ ಅಂತ ಬಂದಾಗ ಮೆಗಲನ್ ಜಲಸಂಧಿ ಇಲ್ಲೇ ಕಂಡು ಬರುತ್ತೆ ನೋಡಿ. ಇನ್ನು ಭೂಭಾಗಗಳಂತ ಬಂದಾಗ ಗ್ಯಾಲಪ್ ಬೋಸು, ಇನ್ನು ಪಾಲ್ಕಲ್ಯಾಂಡು, ಟೇರಿಯರ್ ಡ್ರೆಲ್ಲು ಮತ್ತು ಇನ್ನೊಂದು ಪ್ಯೂಗೋ ಅಂತ ಕರ್ಕೊಳ್ತೀವಿ. ಇವೆಲ್ಲ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ ಭೂಭಾಗಗಳನ್ನು. ಇನ್ನೆಷ್ಟು ಯುರೋಪ್ನ ಬಗ್ಗೆ ಒಂದು ಪ್ರಮುಖ ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೋಡಿ ವಿಸ್ತೀರ್ಣ ಬಂದು 7.1 ಇದೆ. ಉತ್ತರ ದಕ್ಷಿಣ ಎಷ್ಟಿದೆ ಅಂತ ಬಂದಾಗ 3860 ಕಿಲೋಮೀಟರ್ ಇದೆ. ನೆಕ್ಸ್ಟು ಪೂರ್ವ ಪಶ್ಚಿಮ ಬಂದಾಗ 5300 ಕಿಲೋಮೀಟರ್ ಇದೆ. ಜನಸಂಖ್ಯೆ ಬಂದಾಗ 10.2.4% ಇದೆ. ಇನ್ನು ಇದರಲ್ಲಿ ಯುರೋಪ್ನಲ್ಲಿ ಏನೇನು ಮಾಹಿತಿ ಇದೆ ಅಂದರೆ ಅತ್ಯುನ್ನತ ಬಿಂದು ಅಂತ ಬಂದಾಗ ಮೌಂಟ್ ಎಲ್ಬ್ರಸ್ ಅನ್ನೋದು ಇದು 5442 ಮೀಟರ್ ಇದೆ. ಇನ್ನು ಅತ್ಯುನ್ನತ ತಗ್ಗು ಪ್ರದೇಶ ಅಂತ ಬಂದಾಗ ಕ್ಯಾಸ್ಪಿಯನ್ ಸಮುದ್ರ ಅಂತ ಹೇಳ್ತೀವಿ, -28 ಮೀಟರ್ ಎತ್ತರ ಡೌನ್ ಇದೆ. ಇನ್ನು ಸಮುದ್ರಗಳು ಯಾವ ಕಂಡು ಬರ್ತಾವಿದೆ ಅಂದರೆ ಸಮುದ್ರಗಳು ಯುರೋಪ್ ಖಂಡವು ಅನೇಕ ಸಮುದ್ರಗಳಿಂದ ಸುತ್ತುವರೆದಿದೆ. ಅಟ್ಲಾಂಟಿಕ್ ಸಾಗರ, ಆರ್ಕಟಿಕ್ ಸಾಗರ, ಮೆಡಿಟೇರಿಯನ್ ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ, ಕಪ್ಪು ಸಮುದ್ರ, ಬಾಲ್ಟಿಕ್ ಸಮುದ್ರವನ್ನು ಇದು ಒಳಗೊಂಡಿರುವಂಥದ್ದು. ಇನ್ನು ಭೌಗೋಳಿಕ ಲಕ್ಷಣಗಳ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನೋಡ್ರಿ ಪ್ರಮುಖವಾಗಿ ಪರ್ವತಗಳು, ನದಿಗಳು, ಪ್ರಸ್ಥಭೂಮಿಗಳು, ಸರೋವರಗಳ ಬಗ್ಗೆ ಮಾತಾಡ್ತೀವಿ. ಪರ್ವತಗಳು ಅಂತ ಬಂದಾಗ ಅಲ್ಪ್ಸು, ಪೆರಿನೀಸು, ಕಾಕಸಸ್ಸು, ಯುರಲ್ಸು. ನದಿಗಳು ಅಂತ ಬಂದಾಗ ಓಲ್ಗಾ, ಡ್ಯಾನುಬು, ರೈನು, ಡಾನು, ಸೀನು ಮತ್ತು ಥೇಮ್ಸ್ಗಳನ್ನು ನೋಡ್ತೀವಿ. ಇನ್ನು ಇಲ್ಲಿ ಪ್ರಸ್ಥಭೂಮಿಗಳು ಅಂತ ಬಂದಾಗ ಬೊಹಿಮಿಯಾ, ಸ್ಪೇನ್ ಪ್ರಸ್ಥಭೂಮಿ. ಇನ್ನು ಸರೋವರಗಳು ಅಂತ ಬಂದಾಗ ಲೇಕ್ ಲಡೋಗಾ, ಇನ್ನು ಒನೇಗಾ ಸರೋವರ ಅಂತ ಬರುತ್ತೆ. ಇನ್ನು ದ್ವೀಪಗಳು ಅಂತ ಬಂದಾಗ ಬ್ರಿಟಿಷ್ ಐಲ್ಸ್, ಸಾರ್ಡೇನಿಯಾ, ಸಿಸಿಲಿ ಮತ್ತು ಕ್ರೀಡ್. ಇನ್ನು ಜಲಸಂಧಿಗಳು ಅಂತ ಬಂದಾಗ ಜಿಬ್ರಾಲ್ಟರ್ ಜಲಸಂಧಿ ಇಲ್ಲಿ ಕಂಡುಬರುವಂಥದ್ದು. ಇನ್ನು ಇಂಪಾರ್ಟೆಂಟ್ ಆಸ್ಟ್ರೇಲಿಯಾ ದ್ವೀಪದ ಬಗ್ಗೆ ನೋಡ್ತಾ ಹೋಗ್ತೀವಿ. ಇದು ವಿಸ್ತೀರ್ಣದಲ್ಲಿ 5.3% ಇದೆ. ಜನಸಂಖ್ಯೆ ಇದು -39 ಮಿಲಿಯನ್ ಹೊಂದಿರ್ತಕ್ಕ 39 ಮಿಲಿಯನ್ ಹೊಂದಿದೆ, -39 ಮಿಲಿಯನ್ ಹೊಂದಿರತಕ್ಕಂಥದ್ದು. ಹಾಗಾದರೆ ಆಸ್ಟ್ರೇಲಿಯಾ ಖಂಡದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಆಸ್ಟ್ರೇಲಿಯಾ ಒಂದು ದ್ವೀಪ ಖಂಡ. ಇದು ಬ್ರಿಟಿಷ್ ಡೊಮಿನಿಯನ್ ಆಗಿದೆ. ಓಷಿನಿಯಾ ಅಂತ ಕರ್ಕೊಳ್ತೀವಿ. ಓಷಿಯಾನಿಯಾ ಅಂತ ಅಂದರೆ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು, ಟಾಸ್ಮೇನಿಯಾ, ನ್ಯೂಗಿನಿಯಾ ಮತ್ತು ಪೆಸಿಫಿಕ್ ದ್ವೀಪಗಳನ್ನು ಒಟ್ಟಾಗಿ ಆಸ್ಟ್ರಾಲೇಸಿಯಾ ಅಥವಾ ಓಷಿಯಾನಿಯಾ ಅಂತ ಕರಿತೀವಿ. ಇನ್ನು ಸಾಗರಗಳು ಅಂತ ಬಂದಾಗ ಪೆಸಿಫಿಕ್ ಸಾಗರ ಮತ್ತು ಹಿಂದೂ ಮಹಾಸಾಗರ ಹೊಂದಿರುವಂಥದ್ದು ಆಸ್ಟ್ರೇಲಿಯಾ. ಅದರಲ್ಲಿ ನಾವು ಪ್ರಮುಖವಾಗಿ ಈಗ ಕೆಲವೊಂದು ಖಂಡಗಳನ್ನು ಮತ್ತು ಹೋಲಿಕೆಗಳನ್ನು ಮಾಡ್ತಾ ಹೋಗ್ತೀವಿ. ಹೋಲಿಕೆಗಳನ್ನು ಮಾಡೋಣ. ಇಲ್ಲಿ ನೋಡಿ, ಖಂಡ ಆಫ್ರಿಕಾ, ಉತ್ತರ ಅಮೇರಿಕಾ, ಲ್ಯಾಟಿನ್ ಅಮೇರಿಕಾ ಮತ್ತು ಅದ್ರ ಜೊತೆ ಯುರೋಪ್ ಅಂತ ಇದೆ ನೋಡಿ. ಈಗ ಹೋಲಿಕೆ ಮಾಡ್ಕೊಂಬರೋಣ, ಚೆನ್ನಾಗಿದೆ. ಇಲ್ಲಿ ಇಂಪಾರ್ಟೆಂಟು ವಿಸ್ತೀರ್ಣ ಎಷ್ಟಿದೆ ಆಫ್ರಿಕಾದು 20% ಇದ್ದರೆ, ಉತ್ತರ ಅಮೇರಿಕಾದು 16 ಇದೆ, ಲ್ಯಾಟಿನ್ ಅಮೇರಿಕಾ 12 ಇದೆ, ಇನ್ನು ಯುರೋಪಿಯನ್ 7 ಇದೆ. ಜನಸಂಖ್ಯೆ ಅಂತ ಬಂದಾಗ ಆಫ್ರಿಕಾದು 15.69 ಇದೆ, ಉತ್ತರ ಅಮೇರಿಕಾದು 4.88 ಇದೆ, ಲ್ಯಾಟಿನ್ ಅಮೇರಿಕಾ 8.54 ಇದೆ, ಇನ್ನು ಯುರೋಪ್ದು 10.24 ಇದೆ. ಅತ್ಯುನ್ನತ ಬಿಂದು ಅಂತ ಬಂದಾಗ ಆಫ್ರಿಕಾದು ಕಿಲಿಮಂಜಾರೋ, ಇನ್ನು ಉತ್ತರ ಅಮೇರಿಕಾ ಮೆಕಿನ್ಲಿ, ಲ್ಯಾಟಿನ್ ಅಮೇರಿಕಾ ಅಕೊಂಗುವಾ ಅಂತ ಇದೆ, ಯುರೋಪಿಂದು ಮೌಂಟ್ ಎಲ್ಬಸ್ ಅಂತ ಇದೆ. ಇನ್ನು ಇಲ್ಲಿ ಇಂಪಾರ್ಟೆಂಟ್ ಅತ್ಯುನ್ನತ ತೆಗ್ಗು ಪ್ರದೇಶ ಬಂದಾಗ ಆಫ್ರಿಕಾದಲ್ಲಿ ಅಸಾಯ್ ಸರೋವರ ಇದೆ, ಉತ್ತರ ಅಮೇರಿಕಾದಲ್ಲಿ ಡೆತ್ ವ್ಯಾಲಿ ಇದೆ, ಲ್ಯಾಟಿನ್ ಅಮೇರಿಕಾದಲ್ಲಿ ವಾಲ್ಡಸ್ ಪೈನ್. ಹೀಗೆ ಇಂಪಾರ್ಟೆಂಟ್ ಅಂತ ಬಂದಾಗ ಯುರೋಪಲ್ಲಿ ಕ್ಯಾಸ್ಪಿಯನ್ ಸಮುದ್ರವನ್ನು ನೋಡ್ತಾ ಹೋಗ್ತೀವಿ. ಯುರೋಪಲ್ಲಿ ಏನಿದೆ, ಕ್ಯಾಸ್ಪಿಯನ್ ಸಮುದ್ರವನ್ನು ನಾವು ನೋಡ್ತಾ ಹೋಗ್ತೀವಿ. ಕ್ಯಾಸ್ಪಿಯನ್ ಸಮುದ್ರ ಇದೆ. ಇನ್ನು ನೆಕ್ಸ್ಟು ಅದಾದಮೇಲೆ ಇಲ್ಲಿ ನಾವು ಅಕ್ಷಾಂಶ ರೇಖಾಂಶದ ಬಗ್ಗೆ ಮುಂದಿನ ಕ್ಲಾಸಲ್ಲಿ